ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ದಿನಾಂಕವು 9, ತಿಥಿಯೂ 9 ಆಗಿದೆ. ನವಮಿ ತಿಥಿಯನ್ನು ಸೂಚಿಸ್ತಾ ಇದೆ. ಈ ದಿವಸ ಮಂಗಳವಾರವೂ ಆಗಿದೆ. ತುಂಬ ಚೆನ್ನಾಗಿದೆ. ನವಮಿ ತಿಥಿಯಲ್ಲಿ ಅಮ್ಮನವರ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅಷ್ಟಮಿ, ನವಮಿ, ಚತುರ್ದಶಿಗಳಲ್ಲಿ ದುರ್ಗಾ ಪ್ರಾರ್ಥನೆಯನ್ನು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಷ್ಟೋ ಸಲ ನವಮಿ ಬಂದಾಗೆಲ್ಲ ಹೇಳಿದ್ದೀನಿ. ಕಾಲ ಕೂಡಿದಾಗ ಭಗವಂತನಿಗಾಗಿ ನಾವು ಸಮಯ ಮೀಸಲಿಟ್ಟರೆ ಅದು ನಮ್ಮ ಏಳಿಗೆಗೆ, ನಮ್ಮ ಒಳಿತಿಗೆ ದಾರಿಯಾಗುತ್ತೆ. ಭಗವದ್ ಕೃಪೆ ಉಂಟಾದರೆ ಒಂದು ಸಲ ಭಗವಂತನ ದೃಷ್ಟಿ, ಕೃಪಾ ಕಟಾಕ್ಷ ದೃಷ್ಟಿ ಬಿದ್ದುಬಿಟ್ರೆ, ಭಗವಂತನ ದೃಷ್ಟಿ ಬಿದ್ದ ಮೇಲೆ ಇನ್ನೇನಿದೆ? ಇನ್ನು ಪ್ರಶ್ನೆ ಇಲ್ಲ. ಅಲ್ಲಿ ನಾವು ಧನ್ಯರಾದ್ವಿ ಅಂತ ಅರ್ಥ. ಹೀಗಾಗಿ ಆ ದೃಷ್ಟಿ, ಆ ಕೃಪಾ ದೃಷ್ಟಿ ಬೀಳಬೇಕು ನಮ್ಮ ಮೇಲೆ. ಹಾಗೆ ಪ್ರಾರ್ಥನೆ ಮಾಡಬೇಕು. ಒಂದು ಸಲ ನಾವು ಎಲ್ಲ ಶಕ್ತಿಯನ್ನು, ನಮ್ಮ ಎಲ್ಲ ಬಲವನ್ನು, ಎಲ್ಲ ಮನೋಬಲ, ನಮ್ಮ ಸರ್ವೇಂದ್ರಿಯಗಳ ಬಲ, ಮನಸ್ಸು ಜಾರಿ ಹೋಗದ ಹಾಗೆ, ಮನಸ್ಸು ಹಾಗೆ ನೀರಿನ ಮೇಲೆ ಬಿದ್ದ ಕಲ್ಲಿನ ಬಂಡೆ ಮೇಲೆ ನೀರು ಬಿದ್ದು ಜಾರಿ ಹೇಗೆ ಹೋಗುತ್ತೋ ಆ ರೀತಿಯಲ್ಲಿ ಮನಸ್ಸು ಆಗಾಗ ಪಾತವಾಗ್ತಾನೆ ಇರುತ್ತೆ. ಇದು ಪಾತವಾಗದ ಹಾಗೆ ತಡೆದು ನಿಲ್ಲಿಸಿಕೊಂಡು ಸಂಪೂರ್ಣ ಬಲದಿಂದ ಒಂದು ಸಲ ನೀವು ಸಮರ್ಪಣೆ ಮಾಡ್ಕೊಂಡು ಬಿಟ್ಟರೆ ಆ ಪೂರ್ಣ ಪ್ರಮಾಣದ ಪ್ರಾರ್ಥನೆಗೆ ಭಗವದ್ ದೃಷ್ಟಿ ಉಂಟಾಗುತ್ತೆ. ಒಂದು ಸಣ್ಣ ದೃಷ್ಟಿಯು ನಮ್ಮನ್ನು ಎಲ್ಲ ತೊಡಕುಗಳನ್ನು ಬಿಡಿಸಿಕೊಟ್ಟು ಒಂದು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಉನ್ನತ ಸ್ಥಿತಿ ಅಂತಂದರೆ ಪ್ರಧಾನಿ ಪಟ್ಟದ ಮೇಲೆ ಕೂರಬೇಕು ಅನ್ನೋದಲ್ಲ ಅರ್ಥ. ಮನಸ್ಸಿನಲ್ಲೇ ಒಂದು ಉನ್ನತ ಭಾವನೆ ಉಂಟಾಗುತ್ತೆ. ಅಂಥವರು ಎಲ್ಲಿದ್ದರೂ ಚೆನ್ನಾಗಿರ್ತಾರೆ. ರಮಣ ಮಹರ್ಷಿಗಳು ಏನು ಉಟ್ಕೊಳ್ತಾ ಇದ್ರು, ಏನು ತೊಟ್ಕೊಳ್ತಾ ಇದ್ರು, ಅವ್ರಿಗಿದ್ದದ್ದೇನು? ಒಂದು ಲಂಗೋಟಿ ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಅವರ ಒಂದು ಸ್ಥಿತಿ, ಆ ಔನ್ನತ್ಯ ಸ್ಥಿತಿ ಇತ್ತಲ್ಲ, ಅದನ್ನು ಹೇಗೆ, ಅದನ್ನು ಅನುಭವಿಸಿದವರಿಗೆ ಗೊತ್ತು. ಆ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಗುರುನಾಥರು ಅಂತ ಕರೀತಾರೆ ಅವರನ್ನು. ಶ್ರದ್ಧೆ ಹಾಗಿಟ್ಕೊಂಡಿದ್ದಾರೆ. ವೆಂಕಟಾಚಲ ಅವಧೂತರು ಅಂತ ಸಕರಾಯಪುರ ಪಟ್ಟಣದಲ್ಲಿ ನೆಲೆಸಿದ್ರು. ಅವರು ಹೇಗೆ ಮೈ ಮೇಲೆ ಒಂದು ತುಂಡು ಬಟ್ಟೆ ಇರ್ತಾಯಿತ್ತಷ್ಟೇ. ಎಷ್ಟು ಪ್ರೀತಿ ಬಂದವರಿಗೆಲ್ಲ, ಎಷ್ಟು ಅವ್ರ ಮನೆಯಲ್ಲಿ ದಾಸೋಹ ಪ್ರತಿ ದಿವಸ ಆ ರೀತಿಯಲ್ಲಿ ಇರ್ತಾಯಿತ್ತಂತೆ. ನಾನು ಕಂಡಿಲ್ಲ, ಕೇಳಿರ್ತಕ್ಕಂಥದ್ದು. ಕೇಳಿದ್ರೆ ಅಂಥವ್ರು ಓದಿಕೊಂಡ್ರೆ ಗೊತ್ತಾಗುತ್ತೆ ಅವರು ಇದ್ದದ್ದು ಹೇಗೆ. ಅವರಂತೂ 2010ರಲ್ಲೂ ಇದ್ದಂಥವ್ರಲ್ವ ಆಚೀಚೆ. ಹೀಗಾಗಿ ಅವರು ಎಷ್ಟು ಜನ ಹೇಳಿದ್ದಾರೆ ಅವ್ರ ಬಗ್ಗೆ ಅಂದರೆ ಆ ರೀತಿಯಲ್ಲಿ ಏನೂ ಅದಕ್ಕೆ ರಾಜಸಿಂಹಾಸನವೇ ಇರಬೇಕಾಗಿಲ್ಲ. ನಾವು ಇರುವ ಸ್ಥಳದಲ್ಲೇ ಆ ರೀತಿಯ ಆನಂದದ ಔನ್ನತ್ಯವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅದು ಆ ಕೃಪಾ ಕಟಾಕ್ಷ ದೃಷ್ಟಿಯಿಂದ ಉಂಟಾಗುತ್ತೆ. ಹೀಗಾಗಿ ಆ ರೀತಿಯಲ್ಲಿ ಒಂದು ಸಲ ನಿನ್ನ ಕೃಪೆ ನನ್ನ ಮೇಲೆ ಆಗಲಿ ಅನ್ನೋ ಒಂದು ತೀವ್ರ ಉತ್ಕಟ ಭಾವನೆಯಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದ್ರೂ ಆಗುತ್ತೆ. ದುರ್ಗಾ ಒಂದು ಸ್ತುತಿಯನ್ನು ಹೇಳ್ಕೊಂಡ್ರೂ ಆಗುತ್ತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನೇ ಶ್ರದ್ಧೆಯಿಂದ, ಏನಿದೆ ಅದರಲ್ಲಿ ಅಮ್ಮ ಅಂತ ಇದೆ ಅಷ್ಟೆ. ಆ ಅಮ್ಮ ಅನ್ನೋದನ್ನೇ ಸಮರ್ಪಣಾ ಭಾವನೆಯಿಂದ ನೀವು ಹೇಳಿಕೊಂಡ್ರೆ, ಅಮ್ಮನವರ ಪಕ್ಕದಲ್ಲಿ ಕೂತು ಹೇಳಿದ್ರೆ ಸಾಕಾಗುತ್ತೆ. ಅಮ್ಮನವರ ಕೃಪೆಯಾಗುತ್ತೆ. ಭಕ್ತಿಯಿಂದ, ಭಾವನೆಯಿಂದ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.